ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಕೇರಳ ಸ್ಟೈಲ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇಡಿಯಾಪ್ಪಂ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅಕ್ಕಿ ಶಾವಿಗೆ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ವೆಜ್ ಕುರ್ಮಾ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೇಸ್ಟ್ ಅಂತೂ ಖಂಡಿತ ನೀವು ತಪ್ಪದಿರಾ ಈ ವಿಧಾನದಲ್ಲಿ ಮಾಡಿ ನೋಡಿ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಕೇರಳ ಸ್ಟೈಲ್ ಇಡಿಯಾಪ್ಪಂ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಈ ರೀತಿಯಾಗಿ ವೆಜಿಟೇಬಲ್ ಕುರ್ಮಾನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಈ ಕುರ್ಮಾ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಕೊಬ್ಬರಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರಲ್ಗೆ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿನ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಮೊದಲಿಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ 1 ಕಪ್ ಆಗುವಷ್ಟು ನೀರನ್ನು ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಸೊ ನಮಗಿಲ್ಲಿ ಈ ವೆಜಿಟೇಬಲ್ ಕುರ್ಮಾಗೆ ಈ ಮಸಾಲೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಕೇರಳ ಸ್ಟೈಲ್ ಟೇಸ್ಟ್ ಬರಬೇಕು ಅಂತಂದರೆ ಈ ಮಸಾಲೆನ ಈ ರೀತಿ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1.5 ಇಂಚ್ ಆಗುವಷ್ಟು ಚಕ್ಕೆ, ಒಂದು 6 ರಿಂದ 7 ಲವಂಗ, 4 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದೇ ಜಾಗದಲ್ಲಿ ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಈರುಳ್ಳಿ ಹಾಕೋದನ್ನ ಮರ್ತಿತ್ತು. ಸೊ ಹಾಗಾಗಿ ಈರುಳ್ಳಿನ ಈ ರೀತಿ ವೆಜಿಟೇಬಲ್ಸ್ ಹಾಕಿದ್ದಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ, ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್, ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ನೂಕೋಲ್, ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ, ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಈ ವೆಜಿಟೇಬಲ್ಸ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಹಾಕೋದು ಮರ್ತಿತ್ತು ಅಂತಂದ್ಬಿಟ್ಟು. ಸೊ ಹಾಗಾಗಿ ಈರುಳ್ಳಿನ ಈ ರೀತಿ ವೆಜಿಟೇಬಲ್ಸ್ ಜೊತೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಕರಿಬೇವು ಹಾಕ್ತಿರಲ್ಲ ಆ ಟೈಮಲ್ಲಿ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ವೆಜಿಟೇಬಲ್ಸ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ವೆಜಿಟೇಬಲ್ ಕುಕ್ ಆಗೋದಕ್ಕೆ ಅಂತಂದ್ಬಿಟ್ಟು 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ವೆಜಿಟೇಬಲ್ಸ್ನ ಬೇಯಿಸ್ಕೋಬೇಕು. ಸೊ ಆದಷ್ಟು ನಮಗಿಲ್ಲಿ ಇವಾಗ ವೆಜಿಟೇಬಲ್ಸ್ ಅನ್ನೋದು ಬೆಂದೋಗಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ಒಂದು ವೆಜಿಟೇಬಲ್ಸ್ನ ಈ ರೀತಿ ಸ್ಮ್ಯಾಶ್ ಮಾಡಿದಾಗ ಸಾಫ್ಟಾಗಿ ಬೆಂದಿರಬೇಕು. ಒಂದು 70-80% ಆಗುವಷ್ಟು ವೆಜಿಟೇಬಲ್ಸು ಬೆಂದಿರಬೇಕು ಈ ಟೈಮಲ್ಲಿ. ಈಗ ಇದ್ರಲ್ಗೇನೆ ನಾವಿಲ್ಲಿ ಕೊಬ್ಬರಿ ಮಸಾಲೆ ರೆಡಿ ಮಾಡ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಗೇನೆ ಒಂದು 500 ರಿಂದ 600 ml ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕರ್ರಿ ಬಂದು ತುಂಬ ಗಟ್ಟಿಯಾಗೂ ಇರಬಾರ್ದು, ಹಾಗಂತಂದ್ಬಿಟ್ಟು ತುಂಬ ನೀರಾಗೂ ಇರಬಾರ್ದು. ಮೀಡಿಯಂ ಥಿಕ್ನೆಸ್ಸಲ್ಲಿ ನಾನಿಲ್ಲಿ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ತುಂಬ ಹೊತ್ತು ಕುದಿಸ್ಕೋಬಾರ್ದು, ಹೊಡೆದೋಗೋ ಚಾನ್ಸ್ ಇರುತ್ತೆ ಕೊಬ್ಬರಿ ಹಾಲು ಜಾಸ್ತಿ ಇರೋದ್ರಿಂದ. ಸೊ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಳಿಸ್ಕೊಳ್ಳಿ. ಈಗ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ಈಗ ಈ ರೀತಿಯಾಗಿ ಶಾವಿಗೆ ಮಾಡ್ಕೋಬೇಕು, ಅಂದರೆ ಇಡಿಯಪ್ಪಂ ರೆಡಿ ಮಾಡ್ಕೋಬೇಕು. ಹಾಗಾಗಿ ಕಡಾಯಿಗೆ 1-2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ತುಂಬ ಹೊತ್ತು ಬೇಡ. ಜಸ್ಟ್ ನಮಗಿಲ್ಲಿ ಅಕ್ಕಿ ಹಿಟ್ಟು ಅನ್ನೋದು ಈ ರೀತಿ ಟಚ್ ಮಾಡಿ ನೋಡಿದಾಗ ಬಿಸಿಯಾಗಿ ಕೈಗೆ ತಟ್ಟಬೇಕು ಅಷ್ಟೇನೆ. ಈಗ ಕೆಳಗಡೆ ಇಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಇಲ್ಲಾಂತಂದರೆ ತುಪ್ಪ, ಎರಡರಲ್ಲಿ ನೀವು ಯಾವುದಾದ್ರೂ ಸಹ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ಮೊದಲಿಗೆ ಈ ರೀತಿ ಸ್ಪ್ಯಾಚುಲರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರೀತಿ ಕೈಯಲ್ಲಿ ರಬ್ ಮಾಡ್ಕೊತಾ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ನಾವಿಲ್ಲಿ ಅಕ್ಕಿ ಹಿಟ್ಟಿಗೆ ಎಣ್ಣೆ ಇಲ್ಲಾಂತಂದರೆ ತುಪ್ಪ ಹಾಕಬೇಕು ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿದಾಗ ಉಂಡೆ ಕಟ್ಟಬೇಕು. ಆ ರೀತಿಯಾಗಿ ಎಣ್ಣೆ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಗೆ
ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕಿ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು ನೀರನ್ನು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಬೇಕು ಅನ್ನೋದು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ನೋಡಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಬೌಲ್ ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ಯಾಕೆ ಅಂತಂದ್ರೆ ಬಿಸಿ ನೀರು ಹಾಕಿರೋದ್ರಿಂದ ತುಂಬಾ ಬಿಸಿ ಇರುತ್ತೆ ಹಿಟ್ಟು. ಸೊ ಹಾಗಾಗಿ ಮೊದಲಿಗೆ ಬೌಲಲ್ಲಿ 1-2 ನಿಮಿಷ ನಾದ್ಕೊಂಡಿದ್ದಾದ್ಮೇಲೆ ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ 1-5 ನಿಮಿಷ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು. ಮಧ್ಯದಲ್ಲಿ ಕೈಗೆ ಅಂಟುತ್ತಿದೆ ಅಂದಾಗ 1 ಟೈಮ್ ಈ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಮ್ಗಿಲ್ಲಿ ಹಿಟ್ಟು ಅನ್ನೋದು ಈ ರೀತಿ ಸಾಫ್ಟ್ ಆಗಿ ಬರಬೇಕು. ಆವಾಗ್ಲೇನೆ ನಮಗೆ ಶಾವಿಗೆ ಅನ್ನೋದು ಎಲ್ಲೂ ಕಟ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾದ್ಕೊಂಡಿದ್ದಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾನಿಲ್ಲಿ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಉಳಿದಿರ್ತಕ್ಕಂಥ ಹಿಟ್ಟು ಡ್ರೈ ಆಗಬಾರ್ದು. ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಶಾವಿಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾವಿಲ್ಲಿ ಸೇವ್ ಮಾಡೋದಕ್ಕೆಲ್ಲ ಪ್ಲೇಟ್ ತಗೊಂತೀರಲ್ವ, ಸೊ ಅದನ್ನೇ ತಗೋಬೇಕು. ಸೊ ತುಂಬ ದಪ್ಪ ಇರ್ತಕ್ಕಂಥ ಹೋಲ್ಸ್ ಇರುವಂಥ ಪ್ಲೇಟ್ ತಗೋಬಾರ್ದು. ತುಂಬ ಸಣ್ಣ ಸಣ್ಣ ಹೋಲ್ಸ್ ಇರುತ್ತಲ್ವ ಅದನ್ನ ತಗೊಂಡು ಎಣ್ಣೆನ ಗ್ರೀಸ್ ಮಾಡ್ಕೊಂಡು ತಗೊಳ್ಳಿ ಚಕ್ಲಿ ಮೇಕರ್ಗೆ ಹಾಗೆಯೇ ಪ್ಲೇಟ್ಗೆ. ಈಗ ಹಿಟ್ಟನ್ನು ಫಿಲ್ ಮಾಡಿಕೊಂಡು ಈ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಂಬಿಡಿ. ಎಲ್ಲೂ ಹೇರ್ ಗ್ಯಾಪ್ ಅನ್ನೋದು ಇರಬಾರ್ದು. ಆ ರೀತಿಯಾಗಿದ್ರೆ ನಮ್ಗೆ ಇಲ್ಲಿ ಶಾವಿಗೆ ಪ್ರೆಸ್ ಮಾಡೋವಾಗ ಕಟ್ ಆಗಿಬಿಡುತ್ತೆ. ಈಗ ನೋಡಿ ಈ ರೀತಿಯಾಗಿ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಟೈಟಾಗಿ ಸೀಲ್ ಮಾಡ್ಕೊತಾ ಇದ್ದೀನಿ. ಈಗ ಶಾವಿಗೆ ಪ್ರೆಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ರೀತಿ ಒಂದು ಸೌಟ್ಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ಸೌಟ್ ಮೇಲೆ ನಾನು ಈ ರೀತಿಯಾಗಿ ಶಾವಿಗೆನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಅನ್ನೋದು ನೋಡಿ ಎಲ್ಲೂ ಕಟ್ ಆಗ್ದಿರ ಎಷ್ಟೊಂದು ಪರ್ಫೆಕ್ಟ್ ಆಗಿ ನಮ್ಗಿಲ್ಲಿ ಬರ್ತಿದೆಯೋ ಅಂತಂದ್ಬಿಟ್ಟು ಈ ರೀತಿಯಾಗಿ ಶಾವಿಗೆ ಬಂದರೆ ಕಟ್ ಆಗ್ದಿರ ನೀವು ಹಿಟ್ಟನ್ನು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಈ ರೀತಿ ಶಾವಿಗೆ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಡ್ಲಿ ಪ್ಲೇಟ್ ಮೇಲೆ ನಾನಿಲ್ಲಿ ಬಾಳೆ ಎಲೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಶಾವಿಗೆನ ಪ್ರೆಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ಬಾಳೆ ಎಲೆ ಇಲ್ಲ ಅಂತಂದವರು ಈ ರೀತಿ ಡೈರೆಕ್ಟ್ ಆಗಿ ಇಡ್ಲಿ ಪ್ಲೇಟ್ಗೆ ಎಲ್ಲಾ ಕಡೆನೂ ಈ ರೀತಿ ಎಲ್ಲೂ ಗ್ಯಾಪ್ ಇಲ್ದಿರ ಎಣ್ಣೆನ ನೀಟಾಗಿ ಗ್ರೀಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನೀವು ಈ ರೀತಿಯಾಗಿ ಶಾವಿಗೆನ ಪ್ರೆಸ್ ಮಾಡ್ಕೋಬಹುದು ಅಷ್ಟೇನೆ. ಸೊ ಈ ತರನು ಮಾಡ್ಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಏನಂದ್ರೆ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಮೆತ್ಕೋಬಿಡುತ್ತೆ ಅನ್ನೋದು ಭಯ ಆಗುತ್ತೆ ಅಷ್ಟೇನೆ. ಸೊ ಈ ರೀತಿ ಹಾಗಾಗಿ ಎಣ್ಣೆನ ಚೆನ್ನಾಗಿ ಎಲ್ಲೂ ಗ್ಯಾಪ್ ಇಲ್ದಿರ ಎಣ್ಣೆ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಶಾವಿಗೆನ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಈ ರೀತಿಯಾಗಿ ಇಡ್ಲಿ ಪ್ಲೇಟ್ಗೆ ಶಾವಿಗೆನ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಶಾವಿಗೆ ಸ್ಟೀಮ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆಲ್ರೆಡಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಐ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಒನ್ಸ್ ಈ ರೀತಿ ಚೆನ್ನಾಗಿ ನೀರು ಬಿಸಿ ಆಗಿದ್ದಾದ್ಮೇಲೆ ನಾವಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಶಾವಿಗೆನ ಪ್ರೆಸ್ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಒಂದೊಂದು ಪ್ಲೇಟ್ ಆಗಿ ಈ ರೀತಿಯಾಗಿ ಇಡ್ಲಿ ಪಾತ್ರೆಗೆ ಅರೇಂಜ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 3 ಪ್ಲೇಟ್ಗೂ ಸಹ ನಾನಿಲ್ಲಿ ಈ ರೀತಿ ಶಾವಿಗೆನ ಪ್ರೆಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ನಾನು ತಗೊಂಡಿರುವಂಥ ಹಿಟ್ಟು ಕ್ವಾಂಟಿಟಿಗೆ 1 ಟೈಮ್ಗೆ ಈ ರೀತಿಯಾಗಿ ಸ್ಟೀಮ್ಗೆ ಸರಿ ಹೋಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಟು ಐ ಫ್ಲೇಮ್ನಲ್ಲಿ ಒಂದು 8ರಿಂದ 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಒಂದು 10 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ತೆಗೆದು ನಿಮ್ಗೆ ಇಲ್ಲಿ ಶಾವಿಗೆನ ತೋರಿಸ್ತಾ ಇದ್ದೀನಿ. ಪ್ರೆಸ್ ಮಾಡಿ ನೋಡಿದಾಗ ಒಂಚೂರು ಸಹ ಕೈಗೆ ಅಂಟ್ಕೋಬಾರ್ದು. ಸೊ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು 1-2 ನಿಮಿಷ ಬಿಟ್ಬಿಡಿ. 1-2 ನಿಮಿಷ ಆದಮೇಲೆ ನಾನಿಲ್ಲಿ ನಿಮಗೆ ಶಾವಿಗೆನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ನಮ್ಗಿಲ್ಲಿ ಶಾವಿಗೆ ಬಂದಿದೆಯೋ ಅಂತಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈರೆಕ್ಟ್ ಆಗಿ ಇಡ್ಲಿ ಪ್ಲೇಟ್ಗೆ ಪ್ರೆಸ್ ಮಾಡ್ಕೊಂಡಿರ್ತಕ್ಕಂಥ ಶಾವಿಗೆನೂ ಸಹ ನೋಡಿ ಒಂಚೂರು ಸಹ ಪ್ಲೇಟ್ಗೆ ಅನ್ನೋದು ಅಂಟ್ಕೊಂಡಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ಉದ್ರಾಗಿ ತುಂಬಾ ಚೆನ್ನಾಗಿದೆ. ಈ ಶಾವಿಗೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಕೇರಳ ಸ್ಟೈಲ್ ವೆಜ್ ಕುರ್ಮಾನ ಸಹ ತೋರಿಸ್ಕೊಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ವಿಧಾನದಲ್ಲಿ ಕೇರಳ ಸ್ಟೈಲಲ್ಲಿ ಇಡಿಯಾಪ್ಪಂ ಹಾಗೇನೆ ಈ ಇಡಿಯಾಪ್ಪಂ ಜೊತೆಗೆ ಈ ರೀತಿ ವೆಜಿಟೇಬಲ್ ಕುರ್ಮಾನ ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಟೇಸ್ಟು ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.